ಕರ್ನಾಟಕ ಬಂದ್ ರಾಜ್ಯಾದ್ಯಂತ ಪ್ರತಿಭಟನೆಗೆ ಸೀಮಿತವಾಗಿದ್ರೂ ಕೂಡ ಮಂಡ್ಯದಲ್ಲಿ ಮಾತ್ರ ಆಕ್ರೋಶ ಭುಗಿಲೆದ್ದಿದೆ. ಕಾವೇರಿ ನೀರಿಗಾಗಿ ಮಂಡ್ಯದಲ್ಲಿ ಪ್ರತಿಭಟನೆ ತೀವ್ರಗೊಂಡಿದೆ. ಮಂಡ್ಯದ ಸಂಜೆ ವೃತ್ತದಲ್ಲಿ ರೈತ ಮುಖಂಡರ ಕಿಚ್ಚು, ರಸ್ತೆಯಲ್ಲಿ ಬೈಕ್ ನಿಲ್ಲಿಸಿ ಘೋಷಣೆ ಕೂಗಿ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ರೈತ ಸಂಘಟನೆ ಮತ್ತು ಅವರ ಬೆಂಬಲಕ್ಕೆ ನಿಂತಹ ವಿವಿಧ ಸಂಘಟನೆಗಳ ರೋಷಾಗ್ನಿ. ತಮಿಳುನಾಡಿಗೆ ನೀರು ಹರಿಸುವುದನ್ನು ವಿರೋಧಿಸುತ್ತೇವೆ, ಪ್ರಾಧಿಕಾರದ ಆದೇಶವನ್ನು ಪಾಲಿಸಬಾರದು, ರೈತರಿಗೆ ನ್ಯಾಯ ಸಿಗಬೇಕು ಅಂತ ಆಗ್ರಹಿಸಿ ಕಾವೇರಿ ನೀರಿಗಾಗಿ ಮಂಡ್ಯದಲ್ಲಿ ಪ್ರತಿಭಟನೆಯ ಕಾವು. ಮಂಡ್ಯದ ಪ್ರತಿಭಟನೆಯ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್. ಈಗ ಸ್ಥಳದಿಂದ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ದಿಲೀಪ್, ಕರ್ನಾಟಕ ಬಂದ್ ಅಂತ ಅನ್ನೋದು ಪ್ರತಿಭಟನೆಗೆ ಸೀಮಿತವಾಗಿದೆ, ಆದರೆ ರಾಜ್ಯದ ಉಳಿದ ಭಾಗಕ್ಕೂ ಮಂಡ್ಯಕ್ಕೂ ಬಹಳ ವ್ಯತ್ಯಾಸ ಇದೆ. ಮಂಡ್ಯದಲ್ಲಿ ಬೆಳಗಿನಿಂದಲೂ ನಾವು ಆ ಪ್ರತಿಭಟನೆಯ ತೀವ್ರತೆಯನ್ನು ನೋಡ್ತಾ ಇದ್ದೀವಿ. ಸದ್ಯಕ್ಕೆ ಯಾವ ರೀತಿಯಾದಂತಹ ಚಿತ್ರಣ ಕಂಡು ಬರ್ತಾ ಇದೆ ಅಂತ? ಪ್ರತಿಭಟನೆಗಳು ನಡೀತಾ ಇದೆ. ಬೇರೆ ಬೇರೆ ಭಾಗದಲ್ಲಿ ಬಂದ್ಗೆ ಯಶಸ್ವಿ ಆಗಿಲ್ಲದೆ ಇರ್ಬೋದು, ಆದರೆ ಮಂಡ್ಯದಲ್ಲಿ ಮಾತ್ರ ಬಂದ್ ಯಶಸ್ವಿ ಆಗಿದೆ ಅಂತಲೇ ಹೇಳ್ಬೋದು. ಎಲ್ಲ ವರ್ತಕರು ಕೂಡ ಒಂದು ಬಂದ್ಗೆ ಸಹಕಾರವನ್ನು ಕೊಟ್ಟಿರುವಂಥದ್ದು. ಕನ್ನಡ ಪರ ಸಂಘಟನೆಗಳು, ರೈತಪರ ಸಂಘಟನೆಗಳು ಎಲ್ಲರೂ ಕೂಡ ಮನವಿಯನ್ನು ಮಾಡ್ಕೊಂಡಿದ್ರು, ಒಂದು ಬಂದನ್ನು ಯಶಸ್ವಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಅದೇ ಒಂದು ನಿಟ್ಟಿನಲ್ಲಿ ಎಲ್ಲ ಯಶಸ್ವಿ ಆಗಿರುವಂಥದ್ದು. ಸಂಚಾರ ಸಹಜವಾಗಿ ಇದ್ದರೂ ಕೂಡ ಎಲ್ಲ ವರ್ತಕರು ಈ ಒಂದು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಒಂದು ಪ್ರತಿಭಟನೆಗೆ ಸಾಥ್ ಕೊಟ್ಟಿರುವಂಥದ್ದು. ಈಗ ನಮ್ಮ ಜೊತೆ ಎಲ್ಲ ಪ್ರತಿಭಟನೆಕಾರರು ಪ್ರತಿಭಟನೆ ಮಾಡ್ತಾ ಇರುವಂಥ ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೇನೆ. ಮಂಡ್ಯದ ಸಂಜೆ ವೃತ್ತದಲ್ಲಿ ನಿರಂತರವಾಗಿ ಪ್ರತಿಭಟನೆಗಳನ್ನ ಮಾಡ್ತಾ ಇರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಬಂದ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಒಂದು ಪ್ರತಿಭಟನೆ ಮಾಡಿದ್ರು. ಅದೇ ಒಂದು ವಿಚಾರವಾಗಿ ಬಂದ್ ಸಂಪೂರ್ಣವಾಗಿ ಮಂಡ್ಯದಲ್ಲಿ ಯಶಸ್ವಿ ಆಗಿರುವಂಥದ್ದು. ಯಾಕಂದರೆ ನಿರಂತರವಾಗಿ ನೀರನ್ನು ಹರಿಸಲಾಗ್ತಾ ಇದೆ. ನಮಗೆ ನೀರಿಲ್ಲ, ತಮಿಳುನಾಡಿನ ಬೆಳೆಗಳಿಗೆ ನೀರು ಹೇಗೆ ಕೊಡುವುದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರ ಪ್ರಶ್ನೆ ಆಗಿರುವಂಥದ್ದು. ಇದೇ ಒಂದು ವಿಚಾರವನ್ನು ಇಟ್ಕೊಂಡು ಈಗ ಪ್ರತಿಭಟನೆಯನ್ನು ಮಾಡ್ತಾ ಇರೋದು. ಈಗ ಪ್ರತಿಭಟನೆಯಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ KT ಶ್ರೀಕಂಠೇಗೌಡರಿದ್ದಾರೆ. ಸರ್, ಬಂದ್ ಏನಕ್ಕೆ ಅನ್ನುವಂಥದ್ದು ಸಹಜವಾಗಿ ಎಲ್ಲರೂ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸರ್, ಬಂದ್ ಯಾಕೆ ಮಾಡಬೇಕಾಗಿದೆ ಅಂತ? ಬಂದು ನಮ್ಮ ಮತ್ತು ತಮಿಳುನಾಡಿನ ಕಾವೇರಿ ಸಮಸ್ಯೆಗೆ ಶಾಶ್ವತ ಪರಿಹಾರಕ್ಕಾಗಿ ಆಗ್ರಹ ಮಾಡಲಿಕ್ಕಾಗಿ ಈ ಬಂದನ್ನು ಮಾಡ್ತಾ ಇದ್ದೇವೆ. ತಾವು ಮೇಕೆದಾಟಿನ ನಿರ್ಮಾಣ ಮಾಡೋದ್ರ ಮೂಲಕ ಮತ್ತು ಸಂಕಷ್ಟ ಸೂತ್ರವನ್ನು ರೂಪಿಸಲು ಆಗ್ರಹ ಮಾಡುವ ಮೂಲಕ ಈ ಸಮಸ್ಯೆಗೆ ಪರಿಹಾರ ಕೊಡಿಸ್ಕೊಡ್ಬೇಕು ಅನ್ನೋಂಥದ್ದು ಈ ಹೋರಾಟದ ಸದುದ್ದೇಶ. ಇದರ ಜೊತೆಗೆ ಈಗಾಗಲೇ 6ನೇ ಹಂತದ ಕುಡಿಯುವ ನೀರು ಯೋಜನೆಯನ್ನು ಕೈಗೆತ್ಕೊಂಡಿದ್ದೀರಲ್ಲ, ಅದನ್ನು ನಿಲ್ಲಿಸ್ಬೇಕಲ್ಲ ನೀವು. ನಮಗೆ ಕುಡಿಲಿಕ್ಕೆ ನೀರಿಲ್ಲ, ನಮ್ಮ ಬೆಳೆಗಳಿಗೆ ನೀರಿಲ್ಲ, ತಮಿಳುನಾಡಿನ ನೀರು ಹರಿಸ್ತಿರಲ್ಲ ನೀವು. ಇದನ್ನು ಖಂಡಿಸಲೇಬೇಕಲ್ಲ. ಮತ್ತು ಈ ಕುರಿತು ಮಂಡ್ಯದ ನೆಲದ ಜನ ಅವ್ರಿಗೆ ಒಂದು ಉತ್ತರ ಕೊಡಬೇಕಲ್ಲ. ನಮ್ಮ ಬೆಳೆಗಳು ಒಣಗಿ ಹೋದ್ವು, ಬರ ಅಂತ ಘೋಷಣೆ ಮಾಡಿದ್ರಿ, ನಮ್ಮ ಬೆಳೆಗಳಿಗೆ ನೀರಿಲ್ಲ. ತಮಿಳುನಾಡಿನ ಕುರುವೈ ಬೆಳೆ 3ನೇ ಬೆಳೆಗೆ ನೀರು ಕೊಡ್ತೀರಿ. ನಾವು ಹೋರಾಟ ಮಾಡಿದೆ, ಪ್ರತಿಭಟನೆ ಮಾಡದೆ ಇರೋಕ್ಕೆ ಸಾಧ್ಯ ಆಗುತ್ತಾ? ಇವತ್ತು ಇಡೀ ಮಂಡ್ಯ ಜಿಲ್ಲೆಯ ಸಮಸ್ತ ಜನ ಈ ಬಂದ್ಗೆ ಸಹಕರಿಸಿದ್ದಾರೆ. ಅವರಿಗೆ ಈ ನಾಡಿನ ರೈತರ ಪರವಾಗಿ ಕೃತಜ್ಞತೆಗಳನ್ನು ಹೇಳ್ತೇನೆ. ಸರ್, ನಮ್ಮ ರೈತರುಗಳಿಗೆ ನೀರು ಕೊಡ್ತಾ ಇಲ್ಲ, ತಮಿಳುನಾಡು ರೈತರುಗಳಿಗೆ ನೀರು ಕೊಡ್ತಾ ಇರುವಂಥದ್ದು. ಇದನ್ನು ರಾಜ್ಯ ಸರ್ಕಾರಕ್ಕೆ ಗಮನ ಸೆಳೀಲಿಕ್ಕೆ ಇವತ್ತು ಬಂದನ್ನು ಕರೆ ಕೊಟ್ಟಿರೋದು. ಇವತ್ತಿನ ಕಾವೇರಿ ಜಲಾಂಶ ಪ್ರದೇಶಗಳ ರೈತರಿಗೆ ಸರ್ಕಾರನೇ ಇವತ್ತು ಬರ ಅಂತ ಹೇಳಿದೆ. ಮತ್ತು ಇಂಥ ಸ್ಥಿತಿಯಲ್ಲಿ ನೀರು ಕೊಡ್ತಾ ಇಲ್ಲ. ತಮಿಳುನಾಡಿಗೆ ಯಾಕೆ ನೀರು ಹರಿಸ್ತಾ ಇದ್ದೀರಾ ಈ ಪ್ರಶ್ನೆ ಕೇಳಬೇಕಲ್ವಾ? ಮತ್ತು ಇವತ್ತು ಕಾವೇರಿ ನಿರ್ವಹಣಾ ಮಂಡಳಿ ಇರ್ಬೋದು, ಪ್ರಾಧಿಕಾರ ಇದೆ, ಅಲ್ಲಿ ಸಮರ್ಥವಾಗಿ ವಾದ ಮಾಡಲಿಲ್ಲ. ಅಲ್ಲಿ ಸಮರ್ಥವಾಗಿ ವಾದ ಮಾಡಿದರೆ ನಮ್ಮ ಹಕ್ಕನ್ನು ಪಡಿಬೋದಾಯಿತು. ಮೊದಲು 3500 ಹೋದ್ರು, ಈಗ 12,000 ಕ್ಯೂಸೆಕ್ಸ್ ಅಂದರೆ 15 TMC ನೀರು. 15 TMC ನೀರು 16 TMC ನೀರು ಹೊರಗಡೆ ಹೋದರೆ ಇಲ್ಲಿನ ರೈತರ ಸ್ಥಿತಿ ಏನಾಗಬೇಕು, ಬೆಂಗಳೂರು ಸ್ಥಿತಿ ಏನಾಗಬೇಕು? ಅದನ್ನು ನಾವು ಇವತ್ತು ಕರ್ನಾಟಕ ಬಂದ್ ಮಾಡೋದ್ರ ಮೂಲಕ ಸರ್ಕಾರವನ್ನು ಗಮನ ಸೆಳೀತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಏನು ಪಾದಯಾತ್ರೆಯನ್ನು ಮಾಡಿದರು, ಕೂಡಲೇ ನೀವು ಮೇಕೆದಾಟು ಯೋಜನೆ ಜಾರಿಗೆ ತರಬೇಕು. ಕೇಂದ್ರ ಸರ್ಕಾರ ಹಸಿರು ನಿಶಾನೆ ತೋರಿಸಿದ ಮೇಲೆ ಯಾಕೆ ವಿಳಂಬ ಮಾಡ್ತಾ ಇದ್ದೀರಾ? ಈ ಕೂಡಲೇ ಈ ಪ್ರದೇಶಕ್ಕೆ ನ್ಯಾಯವನ್ನು ಕೊಡಬೇಕು ಅಂತ ಕನ್ನಡ ಸೇನೆ ಕರ್ನಾಟಕ ಹಕ್ಕೊತ್ತಾಯನ ಮಾಡ್ತಾಯಿದೆ. ಇವತ್ತು ಮಂಡ್ಯ ಜಿಲ್ಲೆಯಲ್ಲಿ ಕನ್ನಡ ಸೇನೆಯ ಮಂಜುನಾಥ್ ಅವರು ಜಿಲ್ಲಾದ್ಯಂತ ಹೋರಾಟ ಮಾಡಿ ಬಂದನ್ನು ಯಶಸ್ವಿಗೊಳಿಸಿದ್ದಾರೆ. ಮಂಡ್ಯ ಹಿತರಕ್ಷಣಾ ಸಮಿತಿ ಇರ್ಬೋದು, ಬೇಕರಿ ಮಾಲೀಕರು ಇರ್ಬೋದು, ಹೋಟೆಲ್ ಮಾಲೀಕರು ಸಂಪೂರ್ಣವಾಗಿ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಮತ್ತು ತಾಲೂಕುಗಳಲ್ಲಿ ಹೋರಾಟ ನಡೀತಿದೆ. ಬೆಂಗಳೂರು ನಗರದಲ್ಲಿ ಚಳುವಳಿನ ಹತ್ತಿಕ್ಕುವಂಥ ಕೆಲಸವನ್ನು ಕರ್ನಾಟಕ ಸರ್ಕಾರ
ಮಾಡಿದೆ. ವಾಟಾಳ್ ನಾಗರಾಜ್ ಅವ್ರನ್ನ ವಶಕ್ಕೆ ಪಡೆದಿದೆ. ಕನ್ನಡ ಚಳುವಳಿಗಾರನ ಮಧ್ಯರಾತ್ರಿ Okay. ವಶಕ್ಕೆ ಪಡೆದ್ರ ಮೂಲಕ ಚಳುವಳಿನ ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಿದೆ. ಇದು ಕನ್ನಡ ಸಿನಿ ಕರ್ನಾಟಕ ಖಂಡಿಸ್ತಾ ಇದೆ. ಇದು ಇವಿಷ್ಟು ಹೋರಾಟಗಾರರುಗಳ ಮಾತಾಗಿರುವಂಥದ್ದು ನಿಜಕ್ಕೂ ಕೂಡ ನಮ್ಮ ಬೆಳೆಗಳಿಗೆ ನೀರು ಕೊಡ್ತಾ ಇಲ್ಲ, ಆದರೆ ತಮಿಳುನಾಡಿಗೆ ನೀರು ಕೊಡ್ತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ನಮ್ಮ ರೈತರ ಹಿತವನ್ನು ಕಾಪಾಡೋದು ಬಿಟ್ಟು ತಮಿಳುನಾಡು ರೈತರ ಹಿತವನ್ನು ಕಾಪಾಡಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಈ ಕಾರಣದಿಂದಾಗಿ ನಾವು ಬಂದನ್ನು ಮಾಡ್ತಾ ಇದ್ದೇವೆ, ಜೊತೆಗೆ ನಮ್ಮ ಹೋರಾಟವನ್ನು ಹತ್ತಿಕ್ಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇರುವಂಥದ್ದು. ಪ್ರತಿಮಾ, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗೆ. ಎಸ್, ಮಂಡ್ಯದಲ್ಲಿ ಬೆಳಗಿನಿಂದಲೂ ಕೂಡ ಈ ರೀತಿ ಪ್ರತಿಭಟನೆಯ ಕಾವು ಜೋರಿದೆ. ಸಂಜೆ ವೃತ್ತದಲ್ಲಿ ರೈತ ಮುಖಂಡರ ಕಿಚ್ಚು, ಜೊತೆಗೆ ಅವಕ್ಕೆ ಕನ್ನಡ ಸೇನೆಯ ಕಾರ್ಯಕರ್ತರುಗಳು ಕೂಡ ಸಾಥನ್ನು ಕೊಟ್ಟಿದ್ದಾರೆ. ಬಾಯಿ ಬಡ್ಕೊಂಡು ರಸ್ತೆ ತಡೆದು ತಮ್ಮ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನಮಗೆ ಬೆಳೆ ಬೆಳೆಯೋದಕ್ಕೆ ನೀರನ್ನು ಕೊಡ್ತಿಲ್ಲ, ಬರ ಅಂತ ಘೋಷಣೆ ಮಾಡ್ತೀರಾ, ಆದರೆ ಪಕ್ಕದ ರಾಜ್ಯಕ್ಕೆ ಬೆಳೆ ಬೆಳೆಯೋದಕ್ಕೆ ನೀರು ಬಿಡ್ತೀರಾ ಅಂತಂದರೆ ಏನರ್ಥ ಅಂತ ಸರ್ಕಾರವನ್ನು ಪ್ರಶ್ನೆ ಮಾಡ್ತಿದ್ದಾರೆ.